ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಟಾಣಿ ಬಿಡ್ಸೋಣ ಬಾ. ಅಲ್ಲ ಕಣೆ, ಎಲ್ಲಾ ಸ್ಕೂಲು ಶುರುವಾಯ್ತು, ನಿಮ್ ಸ್ಕೂಲ್ ಯಾಕೆ ಇನ್ನೂ ಶುರುವಾಗಿಲ್ಲ? ಅಜ್ಜಿ, ನಾವು ಚಿಕ್ಕ ಮಕ್ಕಳು ಅಲ್ವಾ, ಅದಕ್ಕೆ ನಮ್ಗೆ ಎಕ್ಸ್ಟ್ರಾ ಹಾಲಿಡೇಸ್. ಹೋಗಿ ನೋಡ್ ಮಾತಾಡು. ನಿಂಗೆ ಸ್ಕೂಲ್ ಇದ್ದಿದ್ರೆ ಒಳ್ಳೇದಾಗ್ತಿತ್ತಲ್ವಾ, ಬೋರೇ ಆಗ್ತಾ ಇರ್ಲಿಲ್ಲ. ಏನೇ ಸಿಹಿ, ಏನ್ ಮಾಡ್ತಿದ್ಯಾ? ಓ ಸುಲೋಚನಾ, ಚೆನ್ನಾಗಿದ್ಯಮ್ಮ? ಓ, ನಾನ್ ಚೆನ್ನಾಗಿದ್ದೀನಿ. ಸೀತಾ ವಾಪಸ್ ಬಂದಿರೋದ್ ಕೇಳಿ ತುಂಬಾ ಖುಷಿ ಆಯ್ತು ನೋಡಿ. ಹೌದಮ್ಮ, ನಮಗೂ ತುಂಬಾ ಸಂತೋಷ ಆಯ್ತು. ಸದ್ಯ ದೇವ್ರಿದನ್ ನೋಡಿ ಅಜ್ಜಿ, ಅವಳ ಬಾಸಿಗೆ ಒಳ್ಳೆ ಬುದ್ಧಿ ಕೊಟ್ಬಿಟ್ಟ. ಎಲ್ಲಿ ನಮ್ ಸೀತಾ? ಅವಳು ಆಫೀಸ್ಗೆ ಹೋಗಿದ್ದಾಳೆ. ಓ, ಹೋದ್ಲಾ? ನಾನೇನೋ 1-2 ದಿನ ರಜೆ ಇರುತ್ತೇನೋ ಅಂತ ಅನ್ಕೊಂಡೆ. ಪುಟ್ಟಿ, ಹೊರಗೋಗಿ ಆಡ್ಕೋ ಹೋಗು. ಅತ್ತೆ ಅಜ್ಜಿ ಹತ್ರ ಮಾತಾಡ್ಬೇಕು. ಹೋಗ್ಕಂದ. ಆಟ ಆಡೋಕೆ ಯಾರೂ ಇಲ್ಲ. ಒಳಗೋಗಿ ಆಡ್ಕೋಗು, ರೂಮಲ್ಲಿ ಹೋಗು. ಸಿಹಿ, ಒಳಗೆ ಹೋಗು ಪುಟ್ಟ. ಅತ್ತೆ, ಈ ಬಟಾಣಿ ಆದ್ರೂ ತಗೊಂಡು ಹೋಗ್ಬೇಡ. ಅಜ್ಜಿ ಕಾಲ್ ನೋವು ಇದ್ರು ತಗೊಂಡ್ ಬಂದಿದ್ದಾರೆ, ಕಷ್ಟಪಟ್ಟು ಬಿಡ್ಸಿದ್ದಾರೆ. ಈ ಬಟಾಣಿ ಅವ್ರದು. ಅಯ್ಯೋ, ನೋಡಿ ಹೇಗ್ ಮಾತಾಡ್ತಾಳೆ. ನಾನೇನ್ ಕಳ್ಳಿನೇನೆ? ನನಗ್ ಗೊತ್ತು, ದೊಡ್ಡವ್ರ ಮಾತ್ ಕೇಳಿ ನೀನ್ ಹೀಗ ಆಡ್ತಿದ್ಯಾ ಅಂತ. ಅಯ್ಯೋ ಹೋಗ್ಲಿ ಬಿಡಮ್ಮ, ಮಗು ಅದಕ್ಕೇನ್ ಗೊತ್ತು, ಏನೋ ಮಾತಾಡುತ್ತೆ. ನೀ ಹೇಳಮ್ಮ, ಬಂದ್ ವಿಷಯ ಏನು ಅಂತ. ಇನ್ನೇನ್ ವಿಷಯ ಇರುತ್ತೆ, ಎಲ್ಲ ನಮ್ ಸೀತಾ ವಿಷಯನೇ ಅಜ್ಜಿ. ಸೀತಾ ಇಷ್ಟ ದಿನ ಮದ್ವೆಗೆ ಯಾಕೆ ಬೇಡ ಅಂತಿಲ್ದು ಹೇಳಿ? ಟ್ರಾನ್ಸ್ಫರ್ ಆಗ್ತಿತ್ತಲ್ಲ, ಅದಕ್ಕೆ. ಈಗ ಏನ್ ನೆಪ ಹೇಳಿ ಮುಂದಕ್ಕೆ ಹಾಕ್ತಾಳೆ? ಎಲ್ಲ ಕ್ಯಾನ್ಸಲ್ ಆಯ್ತಲ್ಲ. ಈಗಾದ್ರೂ ಮದ್ವೆ ವಿಷಯ ಮಾತಾಡ್ಬೋದಲ್ಲ ಅಜ್ಜಿ? ನಾನು ಅದ್ರ ಬಗ್ಗೆನೇ ಯೋಚಿಸ್ತಿದ್ದೆ, ಆದ್ರೆ ಈಗ ತಾನು ವಾಪಸ್ ಬಂದಿದ್ದಾಳಲ್ಲ. ಅಜ್ಜಿ, ಒಳ್ಳೇದನ್ನ ಯಾವತ್ತೂ ಮುಂದಕ್ಕೆ ಹಾಕ್ಬಾರ್ದು. ಸೀತಾ ಅವಳೇ ಈ ವಿಷಯ ಮಾತಾಡಲ್ಲ. ಪಾಪ ಅವಳಿಗೆ ಸಂಕೋಚ ಆಗಲ್ವಾ? ಯಾರಾದ್ರೂ ಅವರೇ ಬಂದು ನನಗೆ ಮದುವೆ ಮಾಡಿಸಿ ಅಂತ ಹೇಳ್ತಾರಾ? ಇಲ್ಲ ಅಲ್ವಾ? ಅವಳಿಗಾದ್ರು ಪಾಪ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಇರೋನೋ ಅವ್ರ ಅಣ್ಣ. ಅವನನ್ನ ನಾನು ಕಟ್ಕೊಂಡಿದ್ದಕ್ಕೆ ಸರಿ ಹೋಯ್ತು, ಹೇಗೋ ಏಗ್ತಾ ಇದ್ದೀನಿ. ಸೀತಾ ಬಗ್ಗೆ ಯೋಚನೆ ಮಾಡಕ್ಕೆ ನಾನಾದ್ರೂ ಇದ್ದೀನಿ, ಆದ್ರೆ ನನ್ನ ಬಗ್ಗೆ ಯೋಚನೆ ಮಾಡಕ್ಕೆ ದೊಡ್ಡವರಾಗಿ ನೀವಿದ್ದೀರಲ್ಲ. ಸರಿ, ಆದ್ರೆ ಆ ಲಾಯರ್ ಕಾಯ್ತಾ ಕೂತಿರ್ಬೇಕಲ್ಲ. ಇನ್ನೇನ್ ಕೆಲಸ ಅವನಿಗೆ? ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಜ್ಜಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀವು ಟೈಮ್ ನೋಡ್ಕೊಂಡು ಸೀತಾ ಹತ್ರ ಮಾತಾಡಿ. ಬಟಾಣಿ ಎಲ್ಲಿ ತಗೊಂಡ್ರಿ? ನೀನೊಂದ್ ಸ್ವಲ್ಪ ತಗೊಂಡು ಹೋಗ್ತೀಯಾ? ಬೇಡ ಬಿಡಿ, ನಾನು ತಗೊಂಡು ಹೋಗ್ತೀನಿ. ಯೋಚನೆ ಮಾಡಿ ಮಾತಾಡಿ, ಆಯ್ತಾ? ಕಾಫಿ ಕುಡ್ಕೊಂಡು ಹೋಗಮ್ಮ. ಏ ಬೇಡ, ಮುಂದಿನ ಟೈಮ್ ಬಂದಾಗ ಊಟನೇ ಮಾಡ್ಕೊಂಡು ಹೋಗ್ತೀನಿ. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ನಿಮ್ಮವರೇನು ಬಂದಿಲ್ಲ ಅಂತ ಕಾಣುತ್ತೆ ಮಗ. ನೀನೊಂದು ಕೆಲಸ ಮಾಡು, ಎಲ್ಲರೂ ಬಂದಮೇಲೆ ಇವತ್ತು ಫುಲ್ ಡೇ ಕೆಲಸ ಇದೆ ಅಂತ ಹೇಳಿ ಎಲ್ಲರೂ ಮುಂದೆ ಕರೆದ್ಬಿಡು. ಓಕೆ ಬಾಸ್. ಏಯ್, ಬಾಸ್. ಸಾರಿ.
ರಾಮ್, ಇವತ್ತು ಇಡೀ ದಿನ ಕೆಲಸ ಇದೆ, ನನ್ನ ಜೊತೆನೇ ಇರಬೇಕು. ಬನ್ನಿ. ಓಕೆ ಸರ್. ಸರ್, ಬಾಸ್ ಇನ್ನು ಕರಿತಾ ಇದ್ದಾರೆ, ನೀವು ಇನ್ನೂ ಇಲ್ಲೇ ಇದ್ದೀರಲ್ಲ, ಹೋಗಿ. ಹೋಗ್ತೀನಿ ಮಾರಾಯ, ಹೋಗೋಕ್ಕಿಂತ ಮುಂಚೆನೇ ಸಾಯಿಸ್ಬಿಡ್ತೀಯಲ್ಲ. ಗಣೇಶ್ ಅವರೇ, ಇಲ್ಲಿ ನನ್ನ ಕಾಫಿ ಚೆನ್ನಾಗಿದ್ದು ಫುಲ್ ಹೊಂಟೊಂಟಿದೆ, ಸ್ವಲ್ಪ ಟೇಬಲ್ ಕ್ಲೀನ್ ಮಾಡಿಬಿಡಿ. ಹಾಂ. ನನ್ನ ಟೇಬಲ್ ಸ್ವಲ್ಪ ಕ್ಲೀನ್ ಮಾಡಿ. ಬಂದರು. ಗುಡ್ ಮಾರ್ನಿಂಗ್ ಸೀತಾ ಮೇಡಮ್, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಸೀತಾ, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಒಂದೇ ದಿನಕ್ಕೆಲ್ಲ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ಸೀತಾ, ನೀವಿದ್ರೆ ಆಫೀಸ್ ಸ್ವಲ್ಪ ಶಿಸ್ತಾಗಿರುತ್ತೆ. ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು. ನಾನೇನೋ ಸ್ಕೂಲ್ ಟೀಚರ್ ಅನ್ನೋ ಹಾಗೆ ಹೇಳ್ತಿದ್ದೀರಾ. ಆಗಲ್ಲ, ಕೆಲವೊಂದು ವ್ಯಕ್ತಿತ್ವಕ್ಕೆ ಮಾತ್ರನೇ ಈ ತರ ಇರಕ್ಕೆ ಸಾಮರ್ಥ್ಯ ಇರೋದು, ಅದು ನಿಮ್ಮಲ್ಲಿದೆ. ಎಲ್ರು ನನ್ನ ಸ್ವಲ್ಪ ಹೊಗಳ್ರಪ್ಪ. ಸೀತನ್ ವಾಪಸ್ ಕರ್ಕೊಂಡು ಬಂದಿದ್ದೀನಿ. ನಿಮ್ಮನ್ನು ಹೊಗಳೆಲ್ಲ ಬಿಡಿ, ಹೋಗಿ ಕೂತ್ಕೋ. ಇದನ್ನ ಯಾರು ಇಲ್ಲಿಟ್ಟಿದ್ದು? ನೀವು ಬಂದಿದ್ದೀರಾ ಅನ್ನೋ ಖುಷಿಗೆ ಗಣೇಶನೇ ಇಟ್ಟಿರ್ಬೇಕು. ಜಗವೇ ಕೇಳಿಕೊಂಡಿದೆ ಆ ದೇವರ ಜೋಡಿ ಮಾಡುವಂತೆಯೇ ಇಬ್ಬರ. ಸೀತಾರಾಮ, ಓ ಸೀತಾರಾಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.